ನಂಜೇಶ್ವರಾಚಾರ್ಯರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಹುಣಸಮಾರಿನಲ್ಲಿ ಇವರ ವತಿಯಿಂದ ಹಾಗೆ ಸ್ಪಂದನ ಫೌಂಡೇಶನ್ ಸಣ್ಣಪ್ಪನಹಳ್ಳಿ ಹಾಗೂ ರೇವಾ ವಿಶ್ವವಿದ್ಯಾಲಯ ಮತ್ತು ವೀರೇಶ್ವರ ಲಿಂಗಾಯತ ಸಂರಕ್ಷಣಾ ಸಮಿತಿ ಬಾಗ್ಲೂರು ಇವರೆಲ್ಲರ ಸಹಯೋಗದಲ್ಲಿ ಈ ಒಂದು ಮೆಗಾ ಹೆಲ್ತ್ ಕ್ಯಾಂಪನ್ನು ಏನು ಆಯೋಜನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸಹಯೋಗವಾಗಿ ಅಪೆಕ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನವರು ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಹಾಗೆಯೇ ನಮ್ಮ ಶಂಕರ್ ಐ ಹಾಸ್ಪಿಟ್ಲು, ಈ ಶಂಕರ್ ಐ ಹಾಸ್ಪಿಟ್ಲಿನವರು ಉಚಿತವಾಗಿ ಕನ್ನಡಕ ವಿತರಣೆ ಮಾಡೋದಾಗಲಿ, ಕನ್ನಡಕ ಕೊಡೋದಾಗಲಿ, ಕಣ್ಣಿನ ತಪಾಸಣೆ ಮಾಡೋದಾಗಲಿ, ಆಮೇಲೆ ಅದರ ಆಪರೇಷನ್ ಕೂಡ ಉಚಿತವಾಗಿ ಮಾಡೋವಂಥ ಕ್ಯಾಟ್ರಾಕ್ಟ್ ಆಪರೇಷನ್ ಕೂಡ ಉಚಿತವಾಗಿ ಮಾಡುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಅಪೆಕ್ಸ್ ಅಪೆಕ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವರು BP, ಶುಗರ್, ECG, ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್, ಡೆನ್ಸಿಟಿ ಟೆಸ್ಟ್ ಎಲ್ಲ ಕೂಡ ಮಾಡೋ ಒಂದು ಇದರಲ್ಲಿದ್ದಾರೆ. ಅದೇ ಥರ ಶ್ರೀಕೃಷ್ಣ ದೇವರಾಯ ದಂತ ಕಾಲೇಜು ಅವರು ಕೂಡ ಇಲ್ಲಿ ಹಲ್ಲು ಕ್ಲೀನ್ ಮಾಡೋದಾಗಲಿ, ಅಲ್ಲಿನ ಒಂದು ಬಗ್ಗೆ ಮಾಹಿತಿ ಕೊಡೋದಾಗಲಿ, ಮತ್ತು ಹಲ್ಲನ್ನು ಸ್ವಚ್ಛಗೊಳಿಸೋದ್ರ ಬಗ್ಗೆ ಕೂಡ ಮಾಡ್ತಾ ಇದ್ದಾರೆ. ಅದೇ ಥರನಾಗಿ ಈ ಲಯನ್ಸ್ ಕ್ಲಬ್ ಯಲಹಂಕ ಅವರು ಕೂಡ ರಕ್ತದಾನ ಶಿಬಿರದ ಕೂಡ ಇಲ್ಲಿ ಒಂದು ನಮ್ಮ ಹಮ್ಮಿಕೊಂಡಿದ್ದಾರೆ. ಸೊ ಈ ಒಂದು ಇದರಲ್ಲಿ ನಮಗೆ ಈ ಒಂದು ಇದರಲ್ಲಿ ನಮಗೆ ಸಹಯೋಗವಾಗಿ ಹಾಗೆ ಕೂಡ ನಮಗೆ ನಮ್ಮ ಇದರಲ್ಲಿ ಒಂದು ಮಕ್ಕಳ ತಜ್ಞರು ಕೂಡ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಮತ್ತು ಗೈನಕಾಲಜಿಸ್ಟು ಬರ್ತಾ ಇದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಈ ಇದಕ್ಕೆ ಸಹಯೋಗವಾಗಿ ಸುಮಾರು ಸುಬ್ರಹ್ಮಣ್ಯ ಡ್ರೈವಿಂಗ್ ಸ್ಕೂಲ್ನವರು, ರೋಟರಿ ಕ್ಲಬ್ ಬಾಗಿಲವರು, ಅಖಿಲ ಭಾರತ ವೀರಶೈವ ಮಹಾಸಭಾ ಸಾಯಿ ಲಕ್ಷ್ಮಿ ಜನಕಲ್ಯಾಣ ಕಿಟ್ ಫಂಡ್ ಪ್ರೈವೇಟ್ ಲಿಮಿಟೆಡು, ಉತ್ತರ ಕರ್ನಾಟಕ ಯುವ ಬ್ರಿಗೇಡು, ಆಮೇಲೆ ಇಲ್ಲಿ ಸಮಾಜ ಸೇವಕರಾದ ಶ್ರೀಮತಿ ರಾಜೇಶ್ವರಿ ಮಂಜುನಾಥು, SP ನಾರಾಯಣ ಸ್ವಾಮಿಯವರು, ದಯಾನಂದ ಸಮಾಜ ಸೇವಕರು, ಸುಷ್ಮಾನಲ್ಲಿ ಇವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಈಗ ನಾನು ವೆಲ್ಕಮ್ ಅಡ್ರೆಸ್ ಮಾಡೋದಕ್ಕಿಂತ ಮೊದಲು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತೀನಿ. ಇದರಲ್ಲಿ ನಾವು ಮಂಜುನಾಥ್ ಅವರು ಒಂದು ಪ್ರಾರ್ಥನೆಯನ್ನು ಮಾಡಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಅಂತ ನಾನು ಕೇಳ್ಬೋದು. ಮೆಗಾ ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಹಾಸ್ಪಿಟಲ್ಸ್ ನಾವು ಕ್ಯಾಂಪ್ಸ್ ಮಾಡ್ತಾಯಿದ್ದೀವಿ, ಸುಮಾರು ಕ್ಯಾಂಪ್ ಮಾಡ್ತಾಯಿದ್ದೀವಿ. ಯಾವಾಗ ನಾವು ಮಂಜುನಾಥ್ ಸರ್ ಮತ್ತು ಸುರೇಶ್ ಸರ್ ಇರುವಾಗ ಅಲ್ಲಿ ಕ್ಯಾಂಪ್ ಮಾಡೋಣ ಹೇಳುವಾಗ ಇಮಿಡಿಯೇಟ್ಲಿ ನಮಗೆ ಸಪೋರ್ಟ್ ಮಾಡ್ತಾಯಿದ್ವಿ. ಲಾಸ್ಟ್ ನವಂಬರಿಂದ ಒಂದು ಕ್ಯಾಂಪ್ ಮಾಡಿದ್ವಿ, ಅದು ಮುಂಚೆ ಒಂದು ಯಲಹಂಕದಲ್ಲಿ ಕ್ಯಾಂಪ್ ಮಾಡಿದ್ವಿ. ಸುಮಾರು ಹೆಲ್ತ್ ಹೆಲ್ತ್ ಕ್ಯಾಂಪ್ ಮಾತ್ರ ಮತ್ತು ಅದೇ ಬೇರೆ ಹಾಸ್ಟೆಲ್ಗೆ ಮತ್ತು ಏನು ನಾವು ಸಗಾಕಿ ಅಂತ ಹೇಳಿದ್ರೆ ಮಂಜುನಾಥ್ ಸರ್, ಸುರೇಶ್ ಸರ್, ನೀವರ ಸರ್, ಮಧು ಸರ್, ರೇವಾ ಇನ್ಸ್ಟಿಟ್ಯೂಟ್ ಮತ್ತು ಅನೇಕ ಸಂಸ್ಥೆಗಳು ನಮಗೆ ಸಪೋರ್ಟ್ ಮಾಡ್ತಾಯಿದ್ವಿ. ಈ ಶಿಬಿರದಲ್ಲಿ ನಮಗೆ ಒಂದೇ ಒಂದು ಇರುತ್ತೆ, ಜನಗಳಿಗೆ ಕ್ಯಾಂಪ್, ಐ ಕ್ಯಾಂಪ್ ಮತ್ತು ಅನೇಕ ಬ್ಲಡ್ ಡೊನೇಷನ್ ಕ್ಯಾಂಪು, ಎಲ್ಲ ಕ್ಯಾಂಪು ಜನಗಳು ಉಪಯೋಗ ಪಡ್ಕೋಬೇಕು. ಕಣ್ಣಿನ ತಪಾಸಣೆ ಮಾಡಿ ಫ್ರೀ ಬೆಕ್ ತೊಗೋಬೇಕು. ಎಷ್ಟು ಕಷ್ಟ ಇದೆ ಅವರೆಲ್ಲ ಸುಮಾರು ಒಂದು 5 ವರ್ಷದ ಶಂಕರ ಐ ಹಾಸ್ಪಿಟಲ್ ನಮಗೆ ಕೋಆರ್ಡಿನೇಷನ್ ಆಗಿ ಮಾಡ್ತಾಯಿದ್ದಾರೆ. ಮತ್ತು ಕೃಷ್ಣದೇವರಾಯ ಡೆಂಟಲ್ ಕಾಲೇಜ್ ಅವರು ನಮಗೆ ಸುಮಾರು ಅನೇಕ ಕ್ಯಾಂಪ್ಗಳು ನಮಗೆ ಅವರು ಬದಲಿಸ್ತಾರೆ. ಜನಗಳು ಇದನ್ನು ಯುಟಿಲೈಸ್ ಮಾಡಿಕೊಂಡು ನಿಮಗೆ ಎಲ್ಲ ಸಪೋರ್ಟನ್ನು ನಾವೆಲ್ಲ ಆರ್ಗನೈಸೇಷನ್ ಸೇರಿ ನಿಮಗೆಲ್ಲ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ಮತ್ತೊಂದು ಧನ್ಯವಾದ ಹೇಳ್ತಾರೆ. ಥ್ಯಾಂಕ್ ಯು. ಚಿದಾನಂದ ರೂಪಾಯ
ಶಿವಾಯ ಬ್ರಹ್ಮಣೇ ನಮಃ ವಾಸ ವಾಸುದೇವ ಸುಖೇನಾನುಭವತೆ ನಮಸ್ತೆ ಗಣಾತೀತ ಶಿವಾಯ ಪ್ರಾರ್ಥನೆ. ಇವತ್ತಿನ ದಿವಸ ನಮ್ಮ ಹುಣಸೂರಲ್ಲಿ ಗ್ರಾಮದಲ್ಲಿ ಶ್ರೀಮದ್ ದೇವಣಾಪುರ ದೇವಸ್ಥಾನ ಸಂಸ್ಥಾನ ಮಠದಲ್ಲಿ ಈ ಒಂದು ವೀರಶೈವ ಲಿಂಗಾಯತ ಸುರಕ್ಷಣಾ ಸಮಿತಿ ವತಿಯಿಂದ ಈ ಒಂದು ಹೆಲ್ತ್ ಕ್ಯಾಂಪನ್ನು ಆಯೋಜಿಸಿರುವುದು ಬಹಳಷ್ಟು ಸಂತೋಷ ತಂದಿರುವಂಥ ವಿಚಾರ. ಈ ಒಂದು ಹುಣಸೂರಳ್ಳಿ ಗ್ರಾಮದ ಗ್ರಾಮಸ್ಥರಿಗೆ ಎಲ್ಲರಿಗೂ ಸಹ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿರುವಂಥದ್ದು. ಈ ಒಂದು ಸಮಾರಂಭದಲ್ಲಿ ನಮ್ಮ ಪೂಜ್ಯರಾದಂತಹ ಮಠದ ಶ್ರೀ ಪರ್ವತರಾಜ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಮಹಾಂತ ಶಿವಾಚಾರ್ಯ ಸ್ವಾಮಿಗಳವರ ಸ್ವಾಮಿಗಳಲ್ಲಿ ನಮಸ್ಕರಿಸುತ್ತಾ ಸಮಾಜ ಮುಖಿಗಳಾಗಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ ನಾಯಕಸ್ವಾಮಿಗಳವರೇ ಹಾಗೂ ಹಲವಾರು ಗಣ್ಯಮಾನ್ಯರು ಈ ಒಂದು ವೇದಿಕೆಯ ಮೇಲೆ ಇರುವಂಥವರು, ಎಲ್ಲ ಗಣ್ಯಮಾನ್ಯರೇ, ಎಲ್ಲ ವೈದ್ಯ ವೃಂದದವರೇ, ಈ ಒಂದು ಕಾರ್ಯಕ್ರಮವನ್ನು ಸೇವೆಯ ಮುಖಾಂತರವಾಗಿ ಇವತ್ತೊಂದು ದಿವಸ ನಮ್ಮ ಹಳ್ಳಿಗೆ ಬಂದು ನೀವೆಲ್ಲರೂ ಸಹ ಈ ಒಂದು ಸೇವೆಯನ್ನು ಕೊಡ್ತಾ ಇರೋದು ಭಾಳಷ್ಟು ಸಂತೋಷ ತರುವಂಥ ವಿಚಾರ ಇದು. ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲ ಗ್ರಾಮಸ್ಥರು ಸಹ ಭಾಗವಹಿಸಿ ಅವರವರ ಒಂದು ದೇಹದ ಪರೀಕ್ಷೆಗಳನ್ನು ಮಾಡಿಸ್ಕೊಳೋದು, ಮುಂದಿನ ಯಾವ ರೀತಿ ನಡೆ ಇರಬೇಕು ಆರೋಗ್ಯದಲ್ಲಿ ಅನ್ನೋದನ್ನು ವೈದ್ಯರು ತಿಳಿಸುವಂಥದ್ದಿರ್ತದೆ. ಅದನ್ನೆಲ್ಲನೂ ಸಹ ಗಮನ ಹರಿಸಿ ಅವರು ಕೊಡುವಂಥ ಮೆಡಿಸನ್ ಆಗಿರ್ಬೋದು, ಅವರು ಹೇಳೋವಂಥ ಪಥ್ಯ ಆಗಿರ್ಬೋದು, ಇದನ್ನೆಲ್ಲನೂ ಸಹ ಅವರು ಅನುಸರಿಸ್ಕೊಂಡು ಹೋಗೋದಾದರೆ 10 ವರ್ಷ ಬದುಕೋರು ಇನ್ನೂ 10 ವರ್ಷ ಮುಂದೆ ಬದುಕುವಂಥ ಒಂದು ಅವಕಾಶ ಅವರು ಕಲ್ಪಿಸುವಂಥದ್ದಾಗ್ತದೆ. ಅದನ್ನೆಲ್ಲನೂ ಸಹ ಅನುಸರಿಸಿ ಬಾಳುವಂಥದ್ದಾಗಬೇಕು. ಇಂಥ ಒಂದು ಉಚಿತವಾಗಿ ಮಾಡೋವಂಥ ಕೆಲಸಗಳಲ್ಲಿ ಎಲ್ಲರೂ ಸಹ ಭಾಗವಹಿಸುವಂಥದ್ದು ಗ್ರಾಮಸ್ಥರಲ್ಲಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರೊಫೆಸರ್ ಮಂಜುನಾಥ್ರವರು ಮತ್ತು ಸುರೇಶ್ರವರು, ನಾಗಪ್ಪನವರು ಇವರೆಲ್ಲರೂ ಸಹ ಸುಮಾರು ಒಂದು ತಿಂಗಳಿಂದಲೇ ಬಂದು ನಮ್ಮ ಹತ್ರ ಮಾತಾಡಿ ಈ ಥರ ಮಾಡೋಣ ಅಂತ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದಾಗ ನಾವು ಚೌಟ್ರಿಯಲ್ಲಿ ಮಾಡೋಣ ಅಂತ ಹೇಳಿದ್ವಿ. ನಿನ್ನೆ ಅವ್ರು ಬಂದು ಈ ಸ್ಥಳ ಎಲ್ಲ ನೋಡಿ ಹೊಸದಾಗಿ ನೀವು ಎತ್ತಿರುವಂಥ ಉಚಿತ ವಿದ್ಯಾರ್ಥಿ ನಿಲಯದಲ್ಲಿ ಮಾಡೋಣ ಅಂತ ಹೇಳಿದಾಗ ಭಾಳ ಸಂತೋಷ ಆಯಿತು. ಅದು ನಾವು ಪೂಜೆ ಮಾಡಿ ಹಾಗೆ ಇಟ್ಟಿದ್ವಿ. ಅಲ್ಲಿ ಹುಡುಗರು ಹೊಸ ಇದ್ದಾರೆ, ಅದನ್ನು ಇವೆಲ್ಲರೂ ಸಹ ಬಂದು ಅದರಲ್ಲಿ ನೀವು ಪ್ರವೇಶ ಮಾಡಿ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಸದುಪಯೋಗ ಆಗ್ತಾ ಇರೋದು ಭಾಳಷ್ಟು ಸಂತೋಷ. ಅದನ್ನು ಇದೇ ರೀತಿ ಒಳ್ಳೆಯ ಉತ್ತರೋತ್ತರ ಅಭಿವೃದ್ಧಿ ಹೊಂದುವಂಥ ಕೆಲಸಗಳು ಈ ಒಂದು ಗ್ರಾಮದಲ್ಲಿ ಆಗಲಿ ಅಂತ ನಾನು ಹೇಳ್ತಾ ನನ್ನೊಂದೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ.